ಅಂಬೇಡ್ಕರ್ ಕನಸು ನನಸು. ಅರವಿಂದ್ ಬೆಲ್ಲರ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಉದ್ದೇಶಗಳನ್ನು ಸಾಧಿಸಲು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಮಾಜ ಕಲ್ಯಾಣ ಕೆಲಸಗಳನ್ನು ಮಾಡಬೇಕು ಎಂದು ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲರ್ ಅವರು ಹೇಳಿದರು. ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರತಿಮೆಗೆ ಗೌರವಪೂರ್ವಕವಾಗಿ ಮಾಲಾರ್ಪಣೆ ಮಾಡಿದ ನಂತರ ನಮ್ಮ ಸಂಗ್ರಾಮ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮೇಯರ್ ಜ್ಯೋತಿ ಪಾಟೀಲ್, ರಾಜು ಕೊಟ್ಟೆನ್ನವರ್, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಾಡಿನ ಸರ್ವ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಲು ಬಯಸುತ್ತೇನೆ. ಬಾಬಾ ಸಾಹೇಬ್ ಅವರ ಕಂಡಂಥ ಕನಸು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತೆಲ್ಲ ನನಸು ಮಾಡ್ತಾ ಇದ್ದಾರಂತ ನಾನು ಹೇಳ ಬಯಸ್ತೇನೆ. ಯಾಕಂದ್ರೆ ಈಗಾಗಲೇ ತಮಗೆ ಗೊತ್ತಿರಬೇಕು, ಬಾಬಾ ಸಾಹೇಬ್ ಅವರು ಕಂಡಂತಹ ನಾರಿ ಸಂಕುಲನಕ್ಕೆ ಸಂಸತ್ತಿನಲ್ಲಿ, ಪಾರ್ಲಿಮೆಂಟ್ ಹೌಸ್ನಲ್ಲಿ 33% ರಿಸರ್ವೇಷನನ್ನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡಿದ್ರು, ಇವತ್ತು ನರೇಂದ್ರ ಮೋದಿ ಅವರು ಅದನ್ನು ಸಾಕಾರ ಮಾಡ್ತಾ ಇದ್ದಾರೆ. ಆ ಬಿಲ್ಲನ್ನು ಈ ಸಲ ಅವರು ತರ್ತಾ ಇದ್ದಾರೆ ಅಂತ ಹೇಳ್ತದೆ. ನಿಮ್ಮೆಲ್ಲರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದೇ ರೀತಿಯಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವ ದೃಷ್ಟಿಯಿಂದ ಅವರ ಶಿಕ್ಷಣ ಕ್ಷೇತ್ರದ 5 ಪಂಚತೀರ್ಥಗಳನ್ನು ಅವರು ತೀರ್ಥಕ್ಷೇತ್ರಗಳನ್ನಾಗಿ ಮಾಡಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೂ ಸಹ ಅಭಿನಂದನೆ. ಯಾಕಂದರೆ ಅವರು ಹುಟ್ಟಿದ್ದು ಮಹುವಾದಲ್ಲಿ, ಅದು ಒಂದು ತೀರ್ಥಕ್ಷೇತ್ರ ಆಗಿದೆ. ಅವರು ಕರೆದದ್ದು ಲಂಡನ್ನಲ್ಲಿಯೂ ಅವರು ತೀರ್ಥಕ್ಷೇತ್ರ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ನಾಗ್ಪುರದಲ್ಲಿ ದೀಕ್ಷೆ ಪಡೆದರು, ಅದು ಸಹ ಇವತ್ತು ತೀರ್ಥಕ್ಷೇತ್ರ ಮಾಡಿದೆ. ಅವರು ತೀರ್ಕೊಂಡ ಸ್ಥಳ ದೆಹಲಿಯನ್ನು ತೀರ್ಥಕ್ಷೇತ್ರ, ಅವರು ಮಣ್ಣು ಮಾಡಿದಂಥ ಸ್ಥಳ ಮಹಾಪರಿವಾಣ ಅಂತೀವಿ ನಾವು, ತೀರ್ಕೊಂಡ ಸ್ಥಳ ಅನ್ನು. ಅದೇ ರೀತಿ ಅವರ ಅಂತ್ಯಕ್ರಿಯೆ ನಡೆದಂತಹ ಮುಂಬೈಯೂ ಸಹ ಇವತ್ತು ತೀರ್ಥಕ್ಷೇತ್ರ 5 ಪಂಚತೀರ್ಥಗಳನ್ನಾಗಿ ಮಾಡಿದ್ದಾರೆ. ನಿಮ್ಮ ಎಲ್ಲ ನಾಡಿನ ಜನತೆ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಅವರು ಗೌರವ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಎಲ್ಲರಿಗೂ ನಾವು ಶಿರಸಾಂಗ ನಮಸ್ಕಾರ ಮಾಡಿ ಗೌರವವನ್ನು ಸಲ್ಲಿಸ್ತೇವೆ ಅಂತ ಹೇಳ್ಬೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿ ಹಾರ್ದಿಕ ಶುಭಾಶಯಗಳನ್ನ ನಾಡಿನ ಸಮಸ್ತ ಜನತೆಗೆ ತಿಳಿಸುತ್ತಾ, ನಮ್ಮ ಭಾರತದ ಸಂವಿಧಾನದ ರಚನೆಯನ್ನ ಹಿಡಿದು ಎಲ್ಲ ಸಾರ್ವಜನಿಕರಿಗೆ ತಮ್ಮದೇ ಆದ ಹಕ್ಕುಗಳನ್ನ ಮಂಡನೆ ಮಾಡುವಂತ ಶಕ್ತಿಯನ್ನ ಕೊಟ್ಟಂತ ಯಾರಾದ್ರೂ ಇದ್ದೆ ಅದು ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು. ಅವರ ಒಂದು ಜಯಂತ್ಯುತ್ಸವದ ಅಂಗವಾಗಿ ಅವರ ಕಾಲದಲ್ಲಿ ಆಗುವಂತ ಎಲ್ಲ ಕೆಲಸಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಕಾಲದಲ್ಲಿ ಆಗ್ತಾ ಇದ್ದಾವೆ. ಸಮಾನತೆಯನ್ನ ಹೇಳಿದ್ರು, ಸಮಾನತೆ ಆಗ್ತಾ ಇದೆ. ಮಹಿಳೆಯರಿಗೆ ಗೌರವವನ್ನು ಕೊಡುವಂಥದ್ದು, ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ಸಮಾನತೆಯನ್ನ ಕೊಡುವಂಥದ್ದನ್ನ ಮಾತಾಡಿದ್ರು. ಅದನ್ನು ಸಹ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ಅಧಿನಿಯಮವನ್ನ ಕೊಡುವುದ ರೀತಿ 33% ಅನ್ನ ಕೊಡುವುದನ್ನ ಈ ಜಾರಿಗೆ ಮಾಡ್ತಾ ಇದ್ದಾರೆ. ಇದು ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರದ ಒಂದು ಹೆಜ್ಜೆ ಗುರುತು. ಅದೇ ರೀತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುವಂತಹ ನಮ್ಮ ಗೌರವ ಅಂತ ನಾನು ಹೇಳಿಕೆ ಇಚ್ಛಪಡ್ತೇನೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತೇನೆ. ನಮಸ್ಕಾರ. 135ನೇ ಇವತ್ತು ಜಯಂತ್ಯೋತ್ಸವ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಜೀವಂತ ಇದ್ದಿದ್ರೆ ನಮ್ಗೆ 135 ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡ್ತಿದ್ರು. ಆದ್ರೆ ನಮ್ಮದು ಏನದ ಪ್ರಕೃತಿ ನಿಯಮದ ಪ್ರಕಾರ ಅವರು ಏಲೋಕವನ್ನು ತ್ಯಜಿಸಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ನಂತರ ಏನು ಸಮಾಜಕ್ಕೆ ಸುಧಾರಕರಾಗಿ, ಸಮಾನತೆ ಹರಿಕಾರರಾಗಿ, ಭವ್ಯ ಭಾರತದ ನವನಿರ್ಮಾಪಕರಾಗಿ ಏನು ಕೆಲಸ ಮಾಡಿದ್ದಾರೆ ಅವು ನಮಗೆ ಯಾವಾಗಲೂ ಶಾಶ್ವತ. ಏನು ಬುದ್ಧನ ನಂತರ ಬಸವಣ್ಣನ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ರಾಂತಿಯನ್ನು ಮಾಡಿದರು. ಇವತ್ತು ದೇಶ ವಿದೇಶಗಳಲ್ಲಿ ಪೂಜಿಸಲ್ಪಡುವಂಥ ಮಹಾನ್ ವ್ಯಕ್ತಿ ಯಾರಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರ. ಇವತ್ತು ಅಮೇರಿಕಾದಲ್ಲೂ ಸಹ 5 ರಾಜ್ಯಗಳಲ್ಲಿ ಸಮಾನತೆ ದಿವಸ ಅಂತೇಳಿ ಏನು ಬಲಿಷ್ಠ ರಾಷ್ಟ್ರ ಅಮೇರಿಕ ಸಹ ಘೋಷಣೆ ಮಾಡಿದೆ. ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಿನ ಪ್ರಕಾಶಮಾನವಾಗಿ ವಜ್ರದಂತೆ ಹೊಯ್ತಿರುವಂಥ ವ್ಯಕ್ತಿ ಯಾರಿದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಸಿದ್ಧಾಂತದ ಅಡಿಯಲ್ಲಿ, ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ, ಅವರ ಒಂದು ದೂರದೃಷ್ಟಿತ್ವದ ಅಡಿಯಲ್ಲಿ ಭಾರತದ ದೇಶ ಇವತ್ತು ಏನು ಮುನ್ನಡೆಯುತ್ತಿದೆ, ಏನು ರಿಸರ್ವ್ ಬ್ಯಾಂಕಿನ ಸಂಸ್ಥಾಪಕರು ಸಹ ಅವರು, ಹಾಗೂ ಅವರು ನೋಟ್ ಬ್ಯಾನ್ ಮಾಡಂತಿದ್ರು. ಅದನ್ನು ಮೊಟ್ಟ ಮೊದಲನಿಗೆ ಚಾಲನೆಗೆ ತಂದಂಥ
ವ್ಯಕ್ತಿ ಯಾರ್ಯಾರ ಹತ್ರ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಶ್ರೀಮಂತರಾಗಿರ್ಬಾರ್ದು, ಲಂಚಕ್ಕೆ ಆಸ್ಪದನ ಕೊಡಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಥ ಪರಿಕಲ್ಪನೆ ನೋಡ್ರಿ ಅವ್ರದ. ಆಗಿನ ಟೈಮ್ನಾಗ ಅವರು ನೋಟ್ ಬ್ಯಾನನ್ನು ಮಾಡಿದ್ರು. ನೋಟ್ ಬ್ಯಾನನ್ನು 15 ವರ್ಷಕ್ಕೆ ತರಬೇಕಂದಿದ್ರು. ಅದನ್ನು ಚಾಲನೆಯಲ್ಲಿ ತಂದವರ ನಮ್ಮ ನರೇಂದ್ರ ಮೋದಿ ಅವರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ರಾಷ್ಟ್ರ ಬಲಿಷ್ಠವಾಗಬೇಕಂದ್ರೆ ಸಮಾನತೆ ಇರಬೇಕು. ಏನು ಕಟ್ಟ ಕಡೆ ಮನುಷ್ಯನಿಗೂ ಸಹ ಸ್ವತಂತ್ರ ಸಿಗಬೇಕು, ಅವನು ಗೌರವಯುತವಾಗಿ ಬಾಳ್ಬೇಕಂತೇಳಿ ಮೊದಲು ಪ್ರತಿಪಾದಿಸಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 21ನೇ ಶತಮಾನದ ಆಧುನಿಕ ಯುಗದ ಪುರುಷ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜ್ಯ ಭಾವನೆಯಿಂದ ನೆನ್ತೇನೆ. ಅವರ ಆಶೀರ್ವಾದ, ಅವರ ಮಾರ್ಗದರ್ಶನ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲು, ಅವರ ಕಾಲ್ಪನಿಕ ರಾಷ್ಟ್ರವನ್ನು ಕಟ್ಟಲು ನಾನು ಸದಾ ಬದ್ಧನಾಗಿರ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಜೈ ಭೀಮನ ವಂದನೆಯೊಂದಿಗೆ ತಮ್ಮೆಲ್ಲರಿಗೂ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ಎಲ್ಲರಿಗೂ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬರ ಈ ಜನ್ಮದಿನದಂದು ನಾವೆಲ್ಲರೂ ಅವರು ಸಮಾಜಕ್ಕೆ ಯಾವ ರೀತಿ ಅವರೊಂದು ಕಾಣಿಕೆಯನ್ನು ಕೊಟ್ಟರು, ನಮ್ಮ ದೇಶಕ್ಕೆ ಒಂದು ಏನು ತಮ್ಮ ಜೀವನದ ಮೂಲಕ, ತಮ್ಮ ಜೀವನದ ಕೆಲಸದ ಮೂಲಕ, ತಮ್ಮ ಕಾರ್ಯದ ಮೂಲಕ, ತಮ್ಮ ಕಾರ್ಯವೈಖರಿಯ ಮೂಲಕ ತಮ್ಮ ಜೀವನವನ್ನೇ ಒಂದು ಸಂದೇಶವಾಗಿ ಜಗತ್ತಿಗೆ, ನಮ್ಮ ದೇಶಕ್ಕೆ ಕೊಟ್ಟರು. ನಮ್ಮ ದೇಶದಲ್ಲಿ ಸಮಾನತೆ ಬರಬೇಕು, ಸರ್ವರಿಗೂ ಸಮ ಅವಕಾಶಗಳು ಸಿಗಬೇಕು, ಯಾರೂ ಹುಟ್ಟಿನಿಂದ ಮೇಲೆ ಕೀಳು ಅಂತ ಅಲ್ಲ, ಎಲ್ಲರೂ ಕೂಡ ಸಮಾನಾಗಿ ಈ ಜಗತ್ತಿನಲ್ಲಿ ಮೇಲೆ ಬರ್ಲಿಕ್ಕೆ ಅವಕಾಶ ಇರಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಇಡೀ ಜಗತ್ತಿಗೆ ಒಂದು ಆದರ್ಶವಾದ ಸಂವಿಧಾನವನ್ನು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಆ ಸಂವಿಧಾನದ ಮೂಲಕ ದೀನ ದಲಿತರಿಗೆ ಒಂದು ಅವಕಾಶ ಸಿಗ್ತಾ ಇದೆ ಜೀವನದಲ್ಲಿ. ಆ ಸಂವಿಧಾನ ಇರ್ಲಿಕ್ಕಂತಂದ್ರೆ ಇನ್ನೂ ತನಕನೂ ಅಂಬೇಡ್ಕರ್ ಅವರು ಯಾವ ರೀತಿ ಕಷ್ಟಪಟ್ಟರು ಅದಕ್ಕಿಂತ ಹೆಚ್ಚಿನ ಕಷ್ಟ ನನಗನ್ಸಿದ ಮಟ್ಟಿಗೆ ಈಗಿನ ದಲಿತರು ಕೂಡ ಪಡ್ತಿದ್ರು. ಆ ರೀತಿ ತಮ್ಮ ಕಾರ್ಯದ ಮೂಲಕ ಅವರು ಶತಮಾನಗಳಿಂದ ನಮ್ಮ ದೇಶಕ್ಕೆ ಏನು ಶಾಪ ಅಂಟಿಕೊಂಡಿತ್ತು, ನಮ್ಮ ದೇಶದ ಆಚಾರ ಸಂಸ್ಕಾರದಲ್ಲಿ ವಿಚಾರಣೆಗಳಲ್ಲಿ ಏನು ತೊಂದರೆಗಳಿದ್ದು, ಜಾತಿಯ ಮೂಲಭೂತವಾದ ಏನಿತ್ತು ಅದನ್ನು ತೊಡಗಿಸಾಕ, ಅದರ ಬೇರಿಗೆ ಕೊಡಲಿ ಪೆಟ್ಟನ್ನು ಹಾಕುವಂಥ ಉತ್ತಮ ಕೆಲಸ ಬಾಬಾ ಸಾಹೇಬರು ತಮ್ಮ ಸಂವಿಧಾನದ ಮೂಲಕ ಮಾಡಿದ್ದಾರೆ. ಅವ್ರ ರೀತಿ ನಾವು ಕೂಡ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆಯವರಾಗಿ ಇರೋಣ, ದೇಶಕ್ಕೆ ಒಳ್ಳೆ ಕೆಲಸ ಮಾಡೋಣ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ.